ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀಗಂಧ ಸಂಕೀರ್ಣದಲ್ಲಿ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಕರಕುಶಲಕರ್ಮಿಗಳ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಕರಕುಶಲಕರ್ಮಿಗಳಿಗೆ ಮನೆ ಹಸ್ತಾಂತರ, ಮಾಶಾಸನ ಸೇರಿ ಕೆಲವು ಬೇಡಿಕೆಗಳನ್ನು ಈಡೇರಿಸಲು ಲೋಕೇಶ್ ಮೀನಾಕ್ಷಿ ಆಗ್ರಹ. ಕುಶಲಕರ್ಮಿಗಳ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಶಾಸಕರು. ಮಾರಿಕಾಂಬಾ ಜಾತ್ರೆ ಹಿನ್ನೆಲೆ ಉಪ್ಪಾರಕೇರಿ ಜೋಗ ರಸ್ತೆ ಮಾರಿಕಾಂಬಾ ದೇವಸ್ಥಾನ ಎದುರಿನ ರಸ್ತೆ ಡಾಂಬರೀಕರಣಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ. ಮುಖ್ಯಮಂತ್ರಿಗಳ 2 ಕೋಟಿ, ನಗರಸಭೆಯ 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಎಂದ ಶಾಸಕರು. 2 ದಿನಗಳ ರಜತ ಸಾಗರ ಉತ್ಸವಕ್ಕೆ ತೆರೆ. 13 ಸಾಧಕರಿಗೆ ಮತ್ತು 6 ಸಂಸ್ಥೆಗಳಿಗೆ ಸಹೃದಯ ರಾಜ್ಯ ಪ್ರಶಸ್ತಿ. ರಜತ ಸಾಗರೋತ್ಸವ ಕಾರ್ಯಕ್ರಮದಲ್ಲಿ ಅಶ್ವಿನಿ ಕುಮಾರ್, ಮಹೇಶ್ ಹುಲ್ಕೊಳ್ಳಿ, ಮಹಾಬಲೇಶ್ವರ ಹೆಗಡೆ, ಮಾಲ್ತೇಶ್ ಮಾತು. ಈಗ ಸುದ್ದಿಯ ವಿವರ. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಸೋಮವಾರ ಶ್ರೀಗಂಧ ಸಂಕೀರ್ಣದ ಆವರಣದಲ್ಲಿ ಕರಕುಶಲಕರ್ಮಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಸಮಿತಿ ಅಧ್ಯಕ್ಷ ಲೋಕೇಶ್ ಕುಮಾರ್ ಗುಡಿಗಾರ್, ಮೀನಾಕ್ಷಿ ರಾಮಚಂದ್ರ, ಯೋಜನಾಧಿಕಾರಿ ಗಣೇಶ್ ಸಿಂಗ್ ಮಾತನಾಡಿದರು. ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಶ್ಮಿ, ಅಣ್ಣಪ್ಪ, ದೀಪಕ್, ನಾಗರಾಜ್, ಶಿವಾನಂದ್, ತಿರುಮಲೇಶ್, ನಾಗೇಶ್ ಶಿರಸಿ, ಗುರುಪ್ರಸಾದ್, ದಿವಾಕರ್, ಧರ್ಮರಾಜ್, ಆಶಾ ಎಮ್ಎನ್, ಸವಿತಾ, ಜಯಂತಿ, ಶಕುಂತಲಾ, ವಿನಾಯಕ್ ಗುಡಿಗಾರ್, ಅಣ್ಣಪ್ಪ ಕೆಜಿ, ಲಕ್ಷ್ಮಣ್ ಇನ್ನಿತರರು ಹಾಜರಿದ್ದರು. ನಾವು ಈ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರ ಕುಶಲಕರ್ಮಿಗಳನ್ನು ಅತ್ಯಂತ ನಿರ್ಲಕ್ಷ್ಯದಿಂದ ನೋಡ್ತಾ ಇದೆ. ದೇಶಕ್ಕೆ ಮತ್ತು ರಾಜ್ಯಕ್ಕೆ ಹೆಸರು ತಂದುಕೊಟ್ಟಂಥವರು ಸಾಗರ, ಸೊರಬ, ಸಿರ್ಸಿ, ಕುಮಟದ ಕಲಾವಿದರು. ಈ ಕಲಾವಿದರು ಮಾಡಿದಂತಹ ವಸ್ತುಗಳು ಪ್ರಪಂಚಾದ್ಯಂತ ಇಂದು ಪ್ರದರ್ಶನಗೊಳ್ತಾ ಇದೆ. ಅದರಿಂದ ದೇಶಕ್ಕೆ ಒಂದು ಹೆಸರು ಬಂದಿದೆ. ಇಂಥ ಕುಶಲಕರ್ಮಿಗಳನ್ನು ನಿಗಮ ಒಂದು ರೀತಿಯಲ್ಲಿ ಒಂದು ಕಡೆ ಇರ್ರಿ, ಅಲ್ಲಿಂದ ಉತ್ತಮ ವಸ್ತುಗಳನ್ನು ತಯಾರು ಮಾಡಿ ಪ್ರಪಂಚದಾದ್ಯಂತ ಮಾರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇಲ್ಲಿ ನಮಗೆ ಒಂದು ಸಂಕೀರ್ಣ ಅಂತ ಹೇಳಿ 4 ಕಡೆ ಸಂಕೀರ್ಣಗಳನ್ನು ನಿರ್ಮಿಸಿಕೊಡ್ತು. ಆದರೆ ಸಂಕೀರ್ಣಕ್ಕೆ ಮೂಲ ಸೌಕರ್ಯಗಳನ್ನು ಕೊಡುವುದನ್ನೇ ಮರೆತುಬಿಡ್ತು. ಆದರೆ ಸಾಗರದ ಸಂಕೀರ್ಣಕ್ಕೆ ಇಲ್ಲಿನ ಶಾಸಕರು ಅತ್ಯಂತ ಮುತುವರ್ಜಿ ವಹಿಸಿ, ನಿಗಾ ವಹಿಸಿ ಇಲ್ಲಿಗೆ ಏನೇನು ಬೇಕೋ ಇದನ್ನು ಒದಗಿಸ್ಕೊಡೋದ್ರಿಂದ ಸಾಗರದ ಸಂಕೀರ್ಣ ಉತ್ತಮವಾಗಿದೆ. ಅದೇ ರೀತಿ ಸಿರ್ಸಿ, ನೀವು ಸೊರಬದ ಸಂಕೀರ್ಣವನ್ನು ನೋಡ್ಬಿಟ್ರೆ ಅಲ್ಲಿ ಕಾಲಿಡಕ್ಕಾಗೋದಿಲ್ಲ. ಅಲ್ಲಿ ಹೆಂಗಿದೆ ಅಂದರೆ ಕಾಡು ಸ್ಮಶಾನ ಆಗಿದೆ. ಅಲ್ಲಿ ನೀರಿಲ್ಲ, ಕರೆಂಟ್ ಇರಲ್ಲ, ಸರಿಯಾದ ರೋಡಿನ ವ್ಯವಸ್ಥೆ ಇಲ್ಲ. ಇಂಥದ್ರಲ್ಲಿ ಸೊರಬದ ಕುಶಲಕರ್ಮಿಗಳಿದ್ದಾರೆ. ಅದರಲ್ಲಿ ನಾವು ಸಾಗರದಲ್ಲಿ ಎಷ್ಟೋ ಉತ್ತಮ. ನಮ್ಮ ಶಾಸಕರು ನಾವು ಕೇಳಿದಾಗೆಲ್ಲ ಇಲ್ಲಿನ ರೋಡು, ವಿದ್ಯುತ್, ನೀರಿಗೆ ಅವಕಾಶ ಕೊಡ್ತಾರೆ. ಆದರೆ ನಾವು ಇವತ್ತು ಧರಣಿ ಮಾಡ್ತಾ ಇರುವುದು ಇಲ್ಲಿ 1997ರಲ್ಲೇ ಲೀಸ್ ಮುಗಿದಿರೋದು ಅಂತಂದರೆ ಸರ್ಕಾರ ಕರ್ನಾಟಕ ರಾಜ್ಯ ಕರಕುಶಲ ನಿಗಮದ ಮೂಲಕ 3 ಸ್ಕೀಮ್ಗಳನ್ನು ಜಾರಿಗೆ ಮಾಡ್ತು ಈ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ. ವಿಶ್ವ 1, ವಿಶ್ವ 2 ಮತ್ತು DCH ಯೋಜನೆಯಲ್ಲಿ ಈ 3 ಸ್ಕೀಮಲ್ಲಿ ಮನೆಗಳನ್ನು ಕಟ್ಕೊಡ್ತು. ಆದರೆ ವಿಶ್ವ 1 ಯೋಜನೆ 1997ರಲ್ಲಿ ಲೀಸ್ ಮುಗಿದಿದೆ. ಅಲ್ಲಿ ಲೀಸ್ ಕಮ್ ಸೇಲ್ ಅಂತೇಳಿ ಒಂದು ಅಗ್ರಿಮೆಂಟ್ ಮೇಲೆ ನಮ್ಮಿಂದ ಒಂದು ಹಣವನ್ನು ಕಟ್ಸ್ಕೊಂಡು ಈ ಜಾಗವನ್ನು ಕೊಡ್ತು. ಆದರೆ ಈ ಜಾಗ ಎಷ್ಟು ಸಣ್ಣದಿದೆ ಅಂದರೆ 2 ಜನ ಹೆಚ್ಚಾಗಿ ವಾಸ ಮಾಡಕ್ಕೆ ಬರಲ್ಲ. ಅಂಥದ್ರಲ್ಲಿ ನಮಗೆ ಇಲ್ಲಿ ತಂದು ಹಾಕಿ ಈ ನಿಗಮಕ್ಕೆ ಈ ಮನೆಯನ್ನು ಕೊಡ್ತು. ಆದರೆ ಲೀಸ್ ಮುಗಿದ್ರು ಇನ್ನೂ ನಮಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಹಕ್ಕುಪತ್ರ ಕೊಡದಿದ್ರೆ ನಾವು ಯಾತಕ್ಕೆ ಇಲ್ಲಿ ಇರಬೇಕು? ಇದೇ ಇದನ್ನ ಈ ಒಂದು ಇದನ್ನ ನಾವು ರಾಷ್ಟ್ರೀಯ ಯೋಜನೆಯಲ್ಲೋ ಏನೋ ಹಾಕೊಂಡಿದ್ರೆ ನಮ್ಮ ಸ್ವಂತ ಮನೆ ಆಗ್ತಿತ್ತು. ಅದು ನಿರಂತರವಾಗಿ ಕುಶಲಕರ್ಮಿಗಳು ಕೆಲಸ ಮಾಡ್ಕೊಂತ ಬಂದ್ರು. ಆದರೆ ಅವರು ಇಳಿ ವಯಸ್ಸಿನಲ್ಲಿ ಅವ್ರ ಕಣ್ಣು ಸೂಕ್ಷ್ಮ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ. ಅಂಥವರಿಗೆ ಯಾವುದೇ ರೀತಿಯಾದಂಥ ರಿಟೈರ್ಮೆಂಟ್ ಮಾಶಾಸನ ಇಲ್ಲೇ ಇಲ್ಲ. ಮೊದಲಾದರೆ ಸರ್ಕಾರ ನಿಗಮ ಏನು ಮಾಡ್ತಿತ್ತು ಅಂದರೆ ಕುಶಲಕರ್ಮಿಗಳಿಂದ ಸ್ವಲ್ಪ ಹಣವನ್ನು ಕರ್ಸ್ಕೊಂಡು ಬಾಕಿ ಹಣವನ್ನು ನಿಗಮದಿಂದ ಭರಿಸಿ ಜೀವ ವಿಮೆಯನ್ನು ಮಾಡ್ತಾ ಇತ್ತು. ಅದು ಸಹ ಇಲ್ಲ, ಈಗ ಅದು ನಿಂತೋಗಿದೆ. ನಾವು ಬೇಡಿಕೆ ಏನು ಅಂದರೆ ಕುಶಲಕರ್ಮಿಗಳಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಮಾಶಾಸನ ಕೊಡಬೇಕು. ಹಾಗೆಯೇ ಜೀವ ವಿಮೆನ ಮತ್ತೆ ಪುನರಾರಂಭ ಮಾಡಬೇಕು. ಹಾಗೆ ರೀತಿ ಕುಶಲಕರ್ಮಿಗಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು. ಯಾಕಂದರೆ ಅವ್ರ ಮುಂದಿನ ವಿದ್ಯಾಭ್ಯಾಸ ಮಾಡೋಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ಯಾವುದೇ ರೀತಿಯಾದ ಮೂಲ ಸೌಕರ್ಯಗಳು, ಯಾವುದೇ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ. ನಾವು ಬೇರೆ ಕಡೆ ಕೆಲಸ ಮಾಡ್ಕೊಂಡ್ಬಂದು ಇಲ್ಲಿ ಜೀವನ ಮಾಡಬೇಕಾಗಿದೆ. ಹಾಗಾಗಿ ಅವರಿಗೆ ಖಂಡಿತವಾಗಿಯೂ ನಮಗೆ ಇದು ಕೊಡಬೇಕು, ಸ್ಕಾಲರ್ಶಿಪ್ಗಳು ಕೊಡಬೇಕು. ಅದೇ ರೀತಿ ಮೃತಪಟ್ಟಂತ ಏನು ನೋಂದಾಯಿತ ಕುಶಲಕರ್ಮಿಗಳಿದ್ದಾರೆ
ಅವರ ಗುರುತಿನ ಪತ್ರವನ್ನ ಅವರ ಕುಟುಂಬದವರಿಗೆ ಹಸ್ತಾಂತರ ಮಾಡ್ಕೊಳ್ಬೇಕಂತ ಬೇಡಿಕೆಯನ್ನ ಇವತ್ತು ನಾವು ಇಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಅತ್ಯಂತ ಪ್ರಮುಖ ಬೇಡಿಕೆ ಈ ಮನೆಗಳ ಹಕ್ಕು ಪತ್ರವನ್ನ ಅತ್ಯಂತ ಜರೂರಾಗಿ ಕೊಡಬೇಕು. ಇಲ್ಲ ನಮ್ಮ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ನಿಜವಾಗಲೂ ಒಂದು ಕಾಲದಲ್ಲಿ ಕುಶಲಕರ್ಮಿಗಳಂದರೆ ಒಳ್ಳೆ ಹೆಸರುವಾಸಿಯಾಗಿದ್ವಿ. ಹೊರದೇಶದಲ್ಲಿ ಸಮೇತ ನಮ್ಮ ಕಲೆಗಳು ಇದೆ. ಈಗ ಎಲ್ಲ ಕಡೆಗೂ ನಮ್ಮ ಕಲೆಯನ್ನು ಗುರುತಿಸಿ ಹೆಸರು ತಗೊಳ್ತಾ ಇದ್ದಾರೆ ಹೊರತು ಕುಶಲಕರ್ಮಿಗಳಿಗಿನ್ನೂ ಹೆಸರೇ ಇಲ್ಲ. ಇವತ್ತು ಕುಶಲಕರ್ಮಿಗಳೇ ಸಾಗರದಲ್ಲಿ ಈ ಥರ ಮನೆಗಳನ್ನು ಕೊಟ್ಟಿದ್ದಾರೆ. ಅದು 30-15 ಆ ಸಣ್ಣ ಮನೆ ಅದು ಸರಿಯಾದ ರೀತಿಯಲ್ಲಿ ಇಲ್ಲ. ಈಗ ಏನೋ ಅಲ್ಪ ಸ್ವಲ್ಪ ಸಾಲ ಮಾಡಿ ಆ ಮನೆಯನ್ನು ಕಟ್ಕೊಂಡಿದ್ದಾರೆ. ಅದು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಲನೂ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆಗೆ ಇನ್ನೂ ಸಾಲ ಮಾಡಬೇಕಂದ್ರೆ ಜನರದ ಗಂಧ ಇಲ್ಲ ಕೆಲಸ ಮಾಡಲಿಕ್ಕೆ. ಒಂದು ಕಡೆಗೆ ಏನು ಮಾಡಬೇಕು ಅನ್ನುವ ಸ್ಥಿತಿಯಲ್ಲಿ ಈಗಿದ್ದಾರೆ. ಅವರ ಮಕ್ಕಳಿಗೆ ಮದುವೆ ಮಾಡಬೇಕಂದ್ರೂ ಅವರ ಹತ್ರ ದುಡ್ಡಿನ ಅಭಾವವಾಗಿದೆ. ಇಂಥ ಕಷ್ಟ ಕಾಲದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಧನ ಆಗಲಿ ಸರ್ಕಾರದಿಂದ ಅಥವಾ ನಿಗಮದಿಂದ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ. ವೈದ್ಯಕ ವ್ಯವಸ್ಥೆಯಲ್ಲಿ ಒಂದು ವಯಸ್ಸಾಗಿದ್ದಾರೆ, ಅವರಿಗೆ ಮಾಸಾಸನ ಅಥವಾ ವೈದ್ಯಕೀಯ ಒಂದು ವ್ಯವಸ್ಥೆಯ ತಪಾಸಣೆ ಆಗಲಿ ಏನು ನಮಗೆ ನಿಗಮದಿಂದ ಕೊಡ್ತಾ ಇಲ್ಲ. ಸೊರಬದಲ್ಲಂತೂ ನೋಡಿದ್ರೆ ಶ್ಮಶಾನ ಆಗಿದೆ. ಶ್ರೀಗಂಧ ಸಂಕೀರ್ಣ ಕುಮಟದಲ್ಲೂ ಇದೆ, ಅದು ಅವ್ಯವಸ್ಥೆನೇ. ಸಿರ್ಸಿ ಭಾಗದಲ್ಲೂ ಇದೆ, ಅದು ವ್ಯವಸ್ಥೆನೇ. ಈ ಥರ ನಿಗಮದವರು ನಮ್ಮ ಉಪಯೋಗ, ನಮ್ಮ ಶ್ರೀಗಂಧದ ಕಲೆಯನ್ನು ಅವರು ಉಪಯೋಗ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ನಮ್ಮನ್ನು ಯಾವುದೇ ರೀತಿಯ ಉಪಯೋಗವನ್ನು ಅವರು ಇನ್ನೂವರೆಗೂ ಮಾಡಲಿಲ್ಲ. ನಮಗೆ ಬೇಕಾಗಿರೋದು ಈಗ ಎಷ್ಟು ಮನೆ ಇದೆ ಅಷ್ಟು ಜನರಿಗೆ ಹಕ್ಕು ಪತ್ರ ಕೊಡಬೇಕು. ಅದು ಮೊದಲನೇ ಬೇಡಿಕೆ. ಆ ಮೊದಲು ಬೇಡಿಕೆಯನ್ನು ಅವರು ಈಡೇರಿಸ್ಕೊಡ್ಬೇಕು. ಈಗ ಶಾಸಕರು ಒಪ್ಕೊಂಡಿದ್ದಾರೆ, ಅದನ್ನು ಅವರು ನಡೆಸ್ಕೊಡ್ತಾರಂತ ನಮಗೆ ನಂಬಿಕೆ ಇದೆ. ನಿಗಮದವರು ಅವರು ಮುಂದೆ ಇದು ಮಾಡಿಕೊಂಡು ನಮಗೆ ಎಲ್ಲರಿಗೂ ಹಕ್ಕುಪತ್ರ ಸಿಗೋ ಹಾಗೆ ಮಾಡ್ತಾರೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಕುಶಲಕರ್ಮಿಗಳಿಗೆ ಲಿವಿಂಗ್ ಕಮ್ ವರ್ಕ್ಶೀಟ್ ಅಂತ ಅಲಾಟ್ ಮಾಡಿದ್ದೀವಿ. ಅದೇ ರೀತಿ ಸಾಗರದಲ್ಲಿ ಒಂದು 16 ಮನೆ ಇದೆ, ಸೊರಬದಲ್ಲಿ ಒಂದು 34 ಮನೆ ಇದೆ, ಸಿರ್ಸಿಯಲ್ಲಿ ಒಂದು 18 ಮನೆ ಇದೆ. ಸೊ ಎಲ್ಲರಿಗೂ ಲೀಸ್ ಕಮ್ ಸೇಲ್ ಅಗ್ರಿಮೆಂಟಲ್ಲಿ ನಾವು ಇಶ್ಯೂ ಮಾಡಿದ್ವಿ. ಇವಾಗ ಅವ್ರಿಗೆ ಹಕ್ಕುಪತ್ರ ಕೊಡೋಂಥ ಒಂದು ಇಶ್ಯೂ ಬಂದಿದೆ. ಹಕ್ಕುಪತ್ರ ಕೊಡಲಿಕ್ಕೆ ಈಗ ಆಲ್ರೆಡಿ ಸಾಗರದ 16 ಫೈಲನ್ನು ರೆಡಿ ಮಾಡಿ ನಮ್ಮ ಇಲ್ಲಿಂದ ಹೋಗಿದೆ. ಅಲ್ಲಿಂದ ನಮ್ಮ ಕೇಂದ್ರ ಕಚೇರಿಯಿಂದ ಸುತ ಅದೆಲ್ಲ ಅಪ್ರೂವಲ್ ಆಗಿದೆ. ಅದು ನಮಗೆ ಈ ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ಸರ್ಕಾರದಿಂದ ಒಂದು ನಮಗೆ ಆರ್ಡ್ರು ಬರಬೇಕಾಗತ್ತೆ. ಆ ಸರ್ಕಾರಕ್ಕೂ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಲೆಟ್ರ್ ಬರೆದಿದ್ದಾರೆ. ಮೋಸ್ಟ್ಲಿ ಇನ್ನೊಂದು ಶಾರ್ಟ್ಲಿ ಅದು ಆಗೋಗ್ಬಿಟ್ರೆ ಸಾಗರದ ಇಶ್ಯೂ ಮುಗ್ದೋಗುತ್ತೆ. ಸೊರಬದು 34 ಫೈಲು ನೆನ್ನೆ 31ನೇ ತಾರೀಕು ಜಿಲ್ಲಾ ಸಮಿತಿ ಮೀಟಿಂಗ್ ಮಾಡಿದ್ದೀವಿ. ಜಿಲ್ಲಾ ಸಮಿತಿ ಮೀಟಿಂಗ್ ಮಾಡಿ ಎಲ್ಲ ಪ್ರೊಸೀಡಿಂಗ್ಸ್ ರೆಡಿ ಮಾಡಿ ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅದು ಒಂದ್ಸರಿ ಸರ್ಕಾರದಿಂದ ಆರ್ಡರ್ ಬಂದುಬಿಟ್ರೆ ಅದು ಸಾಗರಕ್ಕೆ ಅಂತಲೇ ಅಲ್ಲ, ಸೊರಬಕ್ಕಂತಲ್ಲ, ಒಂದು ಓವರ್ ಆಲ್ ಬಂದಿರುತ್ತೆ. ಅಲ್ಲಿಂದ ಬಂದುಬಿಡ್ತು ಅಂದರೆ ಸೊರಬದ್ದು ಶಾರ್ಟ್ಲಿ ಆಗೋಗ್ಬಿಡುತ್ತೆ. ಸೊ ಇನ್ನು ಸಿರ್ಸಿದು ಅದೊಂದು ಸ್ವಲ್ಪ ಅಲ್ಲಿನ ಜಮೀನ್ದು ಒಂಚೂರು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂದರೆ ಅದು ಸಿರ್ಸಿಯಲ್ಲಿ ನಿಮ್ಗೆ ಗೊತ್ತಿರೋಂಗೆ ಒಂದು ಅರ್ಧ ಸಿರ್ಸಿಗೆ ಎಲ್ಲದೂ ಯಾರಿಗೂ ಫಾರ್ಮ್ ನಂಬರ್ 3 ಸಿಗ್ತಾ ಇಲ್ಲ ಅಲ್ಲಿ ಸಿರ್ಸಿಯಲ್ಲಿ. ಆ ಫಾರ್ಮ್ ನಂಬರ್ 3ಗಾಗಿ ನಾವು ಪ್ರಯತ್ನ ಪಡೋದು. ಫಾರ್ಮ್ ನಂಬರ್ 3 ಸಿಕ್ಕಿದ್ರೆ ನಮಗೆ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಆ ಫಾರ್ಮ್ ನಂಬರ್ 3 ತಗೊಳ್ಳಿಕ್ಕೆ ನಾವು ಅಲ್ಲಿನ ಲೋಕಲ್ ಶಾಸಕರಿಗೂ ನಾನು ಖುದ್ದು ಭೇಟಿ ಮಾಡಿದ್ದೀನಿ, ಅಲ್ಲಿನ MP ಅವರಿಗೂ ಭೇಟಿ ಮಾಡಿದ್ದೀನಿ. ಬಟ್ ಅದು ಅಲ್ಲಿ ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ಅನ್ನೋದು ಒಂದು ಡಿಸ್ಪ್ಯೂಟ್ ಬಂದಿರೋದ್ರಿಂದ ಸೊ ಅದೊಂದು ಚೂರು ಡಿಲೇ ಆಗ್ತಾ ಇದೆ. ಬಿಟ್ಟರೆ ಇನ್ನೆಲ್ಲರೂ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದಲ್ಲದೆ ನಮ್ಮ ಇವಾಗಿರೋಂಥ ವ್ಯವಸ್ಥಾಪಕ ನಿರ್ದೇಶಕರು ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಕುಶಲಕರ್ಮಿಗಳ ಬಗ್ಗೆ ಭಾಳ ಅವರ ಆಗು ಹೋಗುಗಳು ಗೊತ್ತಿದೆ. ಅವರು ಪರ್ಟಿಕ್ಯುಲರ್ಲಿ ಈ ಸರ್ಕಾರಕ್ಕೆ ಅವರೇ ಖುದ್ದಾಗಿ 2-3 ಸರಿ ಸೆಕ್ರೆಟರಿಯರಿಗೆ ಭೇಟಿ ಮಾಡಿ ಅದನ್ನು ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು ವಾರದಲ್ಲಿ ಅದು ಬರ್ಬೋದು. ಹೇಳಿದರೆ ಏನಾಗತ್ತೆ ಅಂತ ಹೇಳಿದ್ರೆ ಈ ಸರ್ಕಾರದಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗಬೇಕಾಗಿತ್ತು. ಸೊ ಅದಕ್ಕಾಗಿ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಸರ್ಕಾರದಲ್ಲಿ ಇವಾಗ ಏನಾಗುತ್ತೆ ಅಂತ ಹೇಳಿದರೆ ಸೆಕ್ರೆಟರಿ ಲೆವೆಲಲ್ಲಿ ಆಗಬೇಕಾಗತ್ತೆ. ಈಗ ನೋಡಿ, ಈ ಹಿಂದೆ ನಮ್ಮ ವ್ಯವಸ್ಥಾಪಕ ಎಲ್ಲ ಪ್ರಯತ್ನ ಮಾಡಿ ಎಲ್ಲ ಮಾಡಿದರು, ಅಷ್ಟರೊಳಗೆ ಸೆಕ್ರೆಟರಿ ಚೇಂಜ್ ಆದರು. ಈಗ ನಿನ್ನೆ 3-4 ದಿವಸದಿಂದ ಹೊಸ ಸೆಕ್ರೆಟರಿ ಬಂದಿದ್ದಾರೆ. ಅವರಿಗೂ ಖುದ್ದು ಹೋಗಿ ಎಲ್ಲ ಕನ್ವಿನ್ಸ್ ಮಾಡಿ ಬಂದಿದ್ದಾರೆ. ಬಹುಶಃ ಇನ್ನೊಂದು ಫ್ಯಾಕ್ಷನ್ ಆಫ್ ಒಂದು 15 ಡೇಸ್ ಒಳಗಡೆ ಸರ್ಕಾರದಿಂದ ಬಂದ್ಬಿಡ್ತು ಅಂತ ಹೇಳಿದ್ರೆ ನಮ್ಮ MD ನನಗೆ ಇದು ಮಾಡಿಕೊಡಿ ಅಂತ ಹೆಚ್ಚು ಕಡಿಮೆ 3 ನನಗೆ ಸುತ್ತೋಲೆ ಕಳಿಸಿದ್ದಾರೆ. ನೀವು ನಿಮ್ಮಿಂದ ಲೇಟ್ ಆಗಬಾರ್ದು, ನಿಮ್ಮೇಲೆ ಕ್ರಮ ತಗೊಳ್ತೀವಿ ಅಂತ. ಸೊ ಇದು ಏನಂದ್ರೆ ಪ್ರಾಸೆಸ್ ಅಂದರೆ ಇಲ್ಲಿಂದ ನಾನು ಡಿಸ್ಟ್ರಿಕ್ಟ್ ಕಮಿಟಿ ಮೀಟಿಂಗ್ ಮಾಡಬೇಕು, ಶಿವಮೊಗ್ಗದ ಅಧಿಕಾರಿಗಳಿಗೆ ಕಳಿಸ್ಬೇಕು. ಈ ಸರಿ ನಾನು ಸೊರಬಕ್ಕೆ ಖುದ್ದು ನಾನೇ ಶಿವಮೊಗ್ಗಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡ್ಬಂದು ಮಾಡಿದ್ದೀನಿ.
ಸೊ ಇವಾಗ ಆಗಿರೋದು ಡಿಲೇ ಆಗಿದೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ, ಯಾವುದೇ ಸಂಶಯನೇ ಇಲ್ಲ. ಬಟ್ ಇವಾಗ ಒಂದು ಭಾಳ ಸ್ಪೀಡಪ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಶಾರ್ಟ್ಲಿ ನಾವು ಮತ್ತು ತಹಸೀಲ್ದಾರ್ ರಶ್ಮಿ ಮೇಡಮ್ ಅವರು ಬಂದಿದ್ದೀವಿ ಮತ್ತು ಎಲ್ಲವನ್ನ ತಿಳ್ಕೊಂಡಿದ್ದೀವಿ. ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸಿದ್ದೀರಿ. ನಾನು MD ಅವರ ಹತ್ರ, ಮಾನ್ಯ ಮಂತ್ರಿಗಳ ಹತ್ರ ಮತ್ತು ಮಾನ್ಯ ನಮ್ಮ ಅಧ್ಯಕ್ಷರು ಪಾಪ ಮೇಡಮ್ ಅವರು ನನ್ನ ಹತ್ರನೇ ಬಂದು ವಿಧಾನಸೌಧದಲ್ಲಿ ಬಂದು ನನ್ನ ಹತ್ರ ಚರ್ಚೆ ಮಾಡಿ ನನ್ನ ಸೀಟ್ ಹತ್ರನೇ ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ. ಅವರು ನಮ್ಮ ಮಿನಿಸ್ಟರ್ ಮಗಳು ಅವರು. ಹಾಗಾಗಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆನಂತರ ಇಲ್ಲೇ ಒಂದು ಮೀಟಿಂಗ್ ಮಾಡಕ್ಕೆ ವ್ಯವಸ್ಥೆ ಮಾಡಕ್ಕೆ ನಾವು ಪ್ರಯತ್ನ ಪಟ್ಟು ಕರ್ಕೊಂಡು ಬರ್ತೇನೆ. ಅವ್ರನ್ನೆಲ್ಲ ಮೂಲ ಸೌಕರ್ಯಗಳಲ್ಲಿ ನನ್ನಲ್ಲಿ ಇಲ್ಲಿ ಆಗುವಂಥದ್ದು ಏನಿದೆ ತಾಲೂಕಿನ ಇದರಲ್ಲಿ ಒಬ್ಬ MLA ಆಗಿ ನಿಮಗೆ ಯಾವುದೇ ಕೊರತೆ ಇದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದು ನಾನು ಮಾಡ್ಕೊಡ್ತೇನೆ, ನೀವು ತಲೆ ಕೆಡಿಸ್ಕೊಬೇಡಿ. ನೀರಿಂದ ಇರ್ಬೋದು, ಇನ್ನೊಂದು ಇರ್ಬೋದು. ಆಮೇಲೆ ಮನೆದು ಹಕ್ಕು ಕೊಡುವಂಥದ್ದು ಸಹ ಈಗಾಗಲೇ ಪ್ರಯತ್ನ ಪಟ್ಟಿದ್ದೀರಿ. 60 ಮನೆ ಅಲ್ವಾ ನಿಮ್ದು ಇರೋದು? 60 ಎಷ್ಟಾಗಿದೆ? 52 ಮನೆ 16 ಮನೆನೂ ಅದು ಏನಿದೆ ಅದು ಮಾಡ್ತೀನಿ. ಆಮೇಲೆ ನಿಮ್ಮನ್ನ ಕಾರ್ಮಿಕ ಇಲಾಖೆ ಸೇರಿಸಬೇಕನ್ನೋದು ಸಹ ಅದನ್ನು ಸಹ ಮಾಡ್ಲಿಕ್ಕೆ ನಾನು ಮಾನ್ಯ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡಿಗೂ ಒಂದು ಲೆಟರ್ ಮಾಡ್ತೀನಿ. ಅದನ್ನ ಸೇರ್ಸಕ್ಕೆ ನಾನೊಂದು ಪ್ರಯತ್ನ ಮಾಡ್ತೇನೆ. ಆಯ್ತಾ? ಇಷ್ಟು ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಹೇಳ್ತಾ ಇವತ್ತಿನ ಈ ಹೋರಾಟವನ್ನು ಇಲ್ಲಿ ಸಾಗರ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಚಾಲನೆ ನೀಡಿದೆ. ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಾಗರ ನಗರಕ್ಕೆ 2 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಂಜೂರು ಮಾಡಿದ್ದಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಾರಿಕಾಂಬಾ ದೇವಸ್ಥಾನದ ಬಳಿ ಸೋಮವಾರ ನಗರೋತ್ಥಾನ ಯೋಜನೆಯಡಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಪೌರಾಯುಕ್ತ HK ನಾಗಪ್ಪ, ನಗರಸಭೆಯ ಮದನ್, ವಿಠಲ್ ಹೆಗಡೆ, ರಾಜೇಶ್, ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ನಾಗೇಂದ್ರ KN ಇನ್ನಿತರರು ಹಾಜರಿದ್ದರು. 3ನೇ ತಾರೀಕಿಂದ ಅವತ್ತಿಂದ ಶುರುವಾಗೋದ್ರಿಂದ ನಾವು ಪೂರ್ವಭಾವಿಯಾಗಿ ಸಾಗರದ ಈ ಆದಿದೇವತೆಯ ಒಂದು ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡಬೇಕಂತ ಸಾಗರದ ಜನತೆಯಲ್ಲಿ ಇರೋದ್ರಿಂದ, ಇಡೀ ರಾಜ್ಯದ ಜನ ಬರೋದ್ರಿಂದ ನಾವು ಯಾವುದೇ ಇಲ್ಲಿ ರಸ್ತೆಗಳು ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಮಾಡೋ ಮೂಲಕ ಜಾತ್ರೆಯನ್ನ ಒಳ್ಳೆ ರೀತಿ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಕರೆದಿರೋದು. ರಸ್ತೆಗೆ ಈಗಾಗಲೇ ಹಿಂದೆ ಏನು ಊರ ಹಿಂದಿಂದಲೂ ಏನು ಜನ ಇವತ್ತು ಜಾತ್ರೆ ಬಗ್ಗೆ ಏನ್ ನಡ್ಕೊಂಡು ಬಂದಿದ್ರು, ಅದೇ ರೀತಿ ಸಹ ಯಾವುದೇ ಸೌಕರ್ಯ ಕಮ್ಮಿ ಆಗದ ರೀತಿಯಲ್ಲಿ ಈಗಾಗಲೇ ಪೇಂಟಿಂಗ್ ಎಲ್ಲ ಟೆಂಡರ್ ಆಗಿದೆ. ಆಮೇಲೆ ಕೆಲವು ಇವೆಲ್ಲ ಟೆಂಡರ್ ಆಗಿದೆ. ಇನ್ನು ಮೈದಾನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇಂದ ಒಂದು ಮಾತ್ರ ಇವತ್ತು ಹರಾಜಿಗೆ ಇವತ್ತು ಇದೆ, ಬಿಟ್ರೆ ಎಲ್ಲವೂ ಆಗಿದೆ. ಕೆಲಸ ವಿರಳವಾಗಿ ನಡೀತಾ ಇದೆ. ನನ್ನ ಉದ್ದೇಶ ಏನಂದ್ರೆ, ಸಾಗರಕ್ಕೆ ಯಾರು ಪ್ರವಾಸಿಗರು ಬರ್ತಾರೆ, ಇವತ್ತು ಜಾತ್ರೆ ಬರುವಂತರಿಂದ ಇಲ್ಲಿ ಯಾವುದೇ ಕುಂದುಕೊರತೆ ಆಗ್ಬಾರ್ದು ಅಂತೇಳಿ ನಾವು AC ಅವರು ಮತ್ತೆ ಮಾರಿಕಾಂಬಾ ಸಮಿತಿಯ ಸದಸ್ಯರೆಲ್ಲ ಸೇರಿ ಈಗಾಗಲೇ ಸರ್ಕಾರದಲ್ಲಿ ವಿಶೇಷ ಅನುದಾನವನ್ನ 2 ಕೋಟಿ ಬಿಡುಗಡೆ ಮಾಡಿ ತಂದು ಕೊಟ್ಟಿದ್ದೀನಿ. 2 ಕೋಟಿ ರೂಪಾಯಿ ಕೊಡ್ಸಿದ್ದೀನಿ. ಮತ್ತೆ ನಮ್ಮಲ್ಲೂ ಸಹ ನಗರಸಭೆಯಲ್ಲೂ ಸಹ ಈಗ ಸುಮಾರು 1.5 ಕೋಟಿ ರೂಪಾಯಿ ದುಡ್ಡು ನಮ್ಮ ಹತ್ರ ಇದೆ. ಹಾಗಾಗಿ ಯಾವ ರಥ ಓಡಾಡೋ ಪ್ರದೇಶ ಇರ್ಬೋದು ಮತ್ತು ಬೇರೆ ಬೇರೆ ಕಡೆಯಲ್ಲಿ ಬರುವಂತ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದ ರೀತಿಯಲ್ಲಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದ ರೀತಿಯಲ್ಲಿ ಸಂಪೂರ್ಣವಾದಂತ ರಸ್ತೆ ಮಾಡಿಕೊಡ್ಬೇಕು ಸಾಗರದ ಈ ಸಿಟಿ ಮಧ್ಯದಲ್ಲಿ ಅನ್ನೋದು ನಾವು ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಈಗ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಕೃಷ್ಣ ಟಾಕೀಸ್ ಹತ್ರ ಈಗಾಗಲೇ ಒಂದು ರೋಡ್ ಆಗಿದೆ. ಈಗ ಅಲ್ಲ, ಇಲ್ಲಿ ಸಿ ಟಾಕೀಸ್ ಹತ್ರ ಮೊನ್ನೆ ಶುರು ಮಾಡಿದ್ದಾರೆ. ಎಲ್ಲಾ ಕಡೆನೂ ಶುರು ಮಾಡಿದ್ದೀವಿ. ಆಮೇಲೆ ಹೈವೇ ರಸ್ತೆನೂ ಸಹ ನಿಂತೋಗಿತ್ತು. ಈಗ ಅದನ್ನ 1 ಲೇಯರ್ ಟಾರ್ ಮಾಡಕ್ಕೆ ಈಗಾಗಲೇ ಹಿಂದೆಯಿಂದ ಚಾಲನೆ ಮಾಡಿದ್ದಾರೆ. ಅದನ್ನು ಸಹ ಶುರುವಾಗಿದೆ. BH ರಸ್ತೆಯಿಂದ ಶುರುವಾಗಿದೆ. ಮತ್ತೆ ಎಲ್ಲಾ ಕಡೆನೂ ಲೈಟ್ ಗಳನ್ನ ವ್ಯವಸ್ಥೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲಾ ಭಾಗದಲ್ಲೂ ಸಹ ಹೊಸ ಏರಿಯಾದಲ್ಲಿ, ಹಳೆ ಏರಿಯಾದಲ್ಲಿ ಎಲ್ಲ ಕಡೆನೂ ಸಹ ಲೈಟ್ ಗಳನ್ನೇ ಹಾಕ್ಬೇಕು ಅಂತ ಹೇಳಿ ಈಗಾಗಲೇ 400 ಲೈಟ್ ಕೊಡ್ಸಿದೀವಿ. ಇನ್ನೂ ಸಾಕಾಗ್ತಾ ಇಲ್ಲ. ಮತ್ತೊಂದಿಷ್ಟು ಲೈಟ್ ಅನ್ನ ಕೊಡಿಸ್ತಾ ಇದೀವಿ. ಮತ್ತೆ ಪ್ರೈವೇಟ್ ಅಲ್ಲಿ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಈ ಊರಿನ ಜನರಲ್ಲಿ ಕೇಳೋದಷ್ಟೇ, ಪ್ರೈವೇಟ್ ಅಲ್ಲಿ ಕೆಲವು ಕಾಂಪೌಂಡ್ಗಳು ಯಾರಾದ್ರೂ ಇದ್ರೆ ಅದಕ್ಕೂ ಸಹ ಪೇಂಟ್ ಮಾಡಕ್ ಹೇಳಿದ್ದೀನಿ. ಸರ್ಕಾರಿ ಕಾಂಪೌಂಡಿಗೂ ಸಹ ಪೂರ್ತಿ ಕಾಂಪೌಂಡ್ ಆಗ್ಬೇಕಂತ ಹೇಳಿದ್ದೀನಿ. ಯಾರ್ಯಾರು ಇವತ್ತು ಜಾತ್ರೆ ಬಗ್ಗೆ ಅಪಾರ ಗೌರವ ಇಟ್ಕೊಂಡಂತಾರೆ ಯಾರಿದ್ದೀರಿ, ದಯವಿಟ್ಟು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತ ಇವತ್ತು ಸುಣ್ಣ ಬಣ್ಣ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸುಣ್ಣ ಬಣ್ಣವನ್ನ ಮಾಡಿ ಜಾತ್ರೆಗೆ ಒಂದು ಕಳೆ ತರ್ಕೊಡ್ಬೇಕಂತ ಹೇಳಿದ್ರೆ, ಸರ್ಕಾರದ ಕಚೇರಿಯಲ್ಲಂತೂ ಸುಣ್ಣ ಬಣ್ಣ ಆಗ್ಲೇಬೇಕು. ಆಮೇಲೆ ಅಲ್ಲಿ ಪ್ರತಿ ಜಾತ್ರೆ ಸಮಯದಲ್ಲಿ 9 ದಿವಸನೂ ಸಹ
ಲೈಟಿಂಗ್ ವ್ಯವಸ್ಥೆಯನ್ನು ಹಾಕ್ಬೇಕಂತ ಹೇಳಿ ನಾನು ಆದೇಶವನ್ನು ಸಹ ಮಾಡಿದ್ದೇನೆ ಬಂಧುಗಳೇ. ಸಂಪೂರ್ಣ ಯಾವುದೇ ಕೊರತೆ ಇಲ್ಲ. ಹಾಗಾಗಿ ಜಾತ್ರೆಗೆ 20 ಕಮಿಟಿ ಇದೆ. 20 ಕಮಿಟಿಯ ಜನರು ನೀವೆಲ್ಲರೂ ಯಾರು ಸೇರ್ಕೊಳ್ಬೇಕು ಎಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಎಲ್ಲರೂ ಸೇರಿ ಜಾತ್ರೆ ಮಾಡೋಣ. ಇಲ್ಲಿ ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ, ನಾಗೇಂದ್ರಪ್ಪನ ವೈಯಕ್ತಿಕ ಪ್ರಶ್ನೆ ಇಲ್ಲ. ಇಲ್ಲಿ ತಾಯಿಯ ಇವತ್ತು ಆಶೀರ್ವಾದಕ್ಕೆ ಏನೇನು ಪಬ್ಲಿಕ್ ಮತ್ತು ಜನ ಬರ್ತಾರೆ ಭಕ್ತಾದಿಗಳು, ಅವರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡೋ ಕೆಲಸವನ್ನ ನಾವೆಲ್ಲರೂ ಮಾಡಿದಾಗ ಮಾತ್ರ ಈ ಒಂದು ಜಾತ್ರೆ ಸುಂದರವಾಗಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನು ಹೇಳಿ ನಾನಂತೂ ಸಂಪೂರ್ಣ. ಆದ್ರೆ ಈ ವರ್ಷ ಜಾತ್ರೆಗೆ ವಿಶೇಷವಾಗಿ ಎಲ್ಲ ಅಧಿಕಾರಿಗಳನ್ನ ಹಾಕೊಡ್ತೇನೆ. ಈ ಸರಿ AC ಅವರಿಂದ ತಹಸೀಲ್ದಾರ್ ಹಿಡಿದು ಸಾಗರದ ಎಲ್ಲ ಅಧಿಕಾರಿಗಳು ಆಯಾ ಕಮಿಟಿಯ ಇದರಲ್ಲಿ ಜವಾಬ್ದಾರಿ ಹೊತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೇನೆ ಈ ಸರಿ. ಹಾಗಾಗಿ ಇಲ್ಲಿ ನುಗ್ಗಲು ಆಗುವಂತ ಪ್ರಶ್ನೆನೇ ಇಲ್ಲ. ಭಕ್ತಾದಿಗಳಿಗೆ ಆರಾಮಾಗಿ ಬಂದು ಹೋಗ್ಬೇಕು. ಮತ್ತೆ ವಿಶೇಷವಾದಂತ ಕಾರ್ಡ್ಗಳು ಏನು ಸ್ಪೆಷಲ್ ಎಂಟ್ರಿ ಅವೆಲ್ಲ ಕಮ್ಮಿ ಇರುತ್ತೆ. ಅವು ಯಾವ್ದು ಪ್ರಶ್ನೆ ಕೊಡೋದಿಲ್ಲ. VIP ಎಂಟ್ರಿ ಅಂತ ಬರೋದು, ಹಾರ ಇಟ್ಕೊಂಡ್ ಬರೋರಿಗೂ ಅಷ್ಟೇ ಮುಂಚಿತವಾಗಿ ಬರ್ಸ್ಬೇಕು. ಇಷ್ಟೇ ಜನ ಬರ್ಬೇಕು, 100 ಜನ ಬಂದು ಹಾರ ಇಟ್ಕೊಂಡು ಬರೋದು ಅಲ್ಲ. ಅದಕ್ಕೊಂದು ಕಮಿಟಿಯವರಿಗೆ ಆ ಒಂದು ಸಮಾಜದವರಿಗೆ ಹೇಳಿದೀನಿ, ಒಂದು 20 ಜನ ಬರ್ರಿ, ನೀವೆಲ್ಲರೂ ಬಂದು. ಊರು ಶಾಂತಿಯಿಂದ ಇರಬೇಕಾದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚು ನಡೆಯುತ್ತಾ ಇರಬೇಕು. ಸಹೃದಯ ಬಳಗ 25 ವರ್ಷಗಳ ಕಾಲ ನಿರಂತರ ನಗೆ ಹಬ್ಬದ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಬರುವ ಮೂಲಕ ದಾಖಲೆ ನಿರ್ಮಿಸಿದೆ ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಭಾನುವಾರ ಸಹೃದಯ ಬಳಗದ ವತಿಯಿಂದ ಏರ್ಪಡಿಸಿದ್ದ ರಜತ ಸಾಗರೋತ್ಸವ 2026 ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಶಿವಮೊಗ್ಗ ಮ್ಯಾಮ್ಕೋಸ್ ಉಪಾಧ್ಯಕ್ಷ HN ಮಹೇಶ್ ಹುಲ್ಕುಳಿ, ತೀರ್ಥಹಳ್ಳಿ ಶಿಕ್ಷಕರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಮಹಾಬಲೇಶ್ವರ ಹೆಗಡೆ, ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶಪ್ಪ ಮಾತನಾಡಿದರು. ಕೆಳದಿ ರಾಜಗುರು ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಬಳಗದ ಅಧ್ಯಕ್ಷ ಜಿ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಬಿ ಟಾಕಪ್ಪ, ಜಿ ಪರಮೇಶ್ವರಪ್ಪ, KS ಪ್ರಶಾಂತ್, ಸುಧೀರ್ ಶೆಟ್ಟಿ ಇನ್ನಿತರರು ಹಾಜರಿದ್ದರು. ಲೋಕೇಶ್ ಕುಮಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ವಂದಿಸಿದರು. VT ಸ್ವಾಮಿ ಕಾರ್ಯಕ್ರಮ ನಿರೂಪಿಸಿದರು. ನಂತರ ರಾಜೇಶ್ ಮತ್ತು ವಿನಯ್ ದೇವರಾಜ್ ಅವರಿಂದ ಸುಗಮ ಸಂಗೀತ, ಕರ್ನಾಟಕ ಜಾನಪದ ಪರಿಷತ್ನಿಂದ ಗಾಯನ, ಪರಿಣಿತಿ ಕಲಾಕೇಂದ್ರದಿಂದ ಜಾನಪದ ನೃತ್ಯ, ಆದ್ಯತಾ ಅವರಿಂದ ಭರತನಾಟ್ಯ, ವಿದುಷಿ ಮೇಘನರಾವ್ ತಂಡದಿಂದ ಭರತನಾಟ್ಯ, ಮಿಮಿಕ್ರಿ ದಯಾನಂದ್ ಹಾಗೂ ಉಮೇಶ್ ಗೌಡ ಅವರಿಂದ ನಗೆ ಹಬ್ಬ, ಪ್ರಹ್ಲಾದಾಚಾರ್ಯ ಅವರಿಂದ ಶಾಡೋ ಪ್ಲೇ ನಡೆಯಿತು. ಇದೇ ಸಂದರ್ಭದಲ್ಲಿ ಅಬಸೆ ದಿನೇಶ್ ಕುಮಾರ್ ಜೋಶಿ ಬೆಂಗಳೂರು ಸಾಮಾಜಿಕ ಕ್ಷೇತ್ರ, ಮೇಘನಾ ಮೈಸೂರು ಭರತನಾಟ್ಯ ಕ್ಷೇತ್ರ, TD ಮೇಘರಾಜ್ ಸಾಗರ ರಾಜಕೀಯ ಕ್ಷೇತ್ರ, TV ಪಾಂಡುರಂಗ ಸಾಗರ ಉದ್ಯಮ ಕ್ಷೇತ್ರ, R ಶ್ರೀನಿವಾಸ್ ಮೇಸ್ತ್ರಿ ಸಾಗರ ಸಾಮಾಜಿಕ ಕ್ಷೇತ್ರ, ಸುನಂದ ಶ್ರೀಧರ್ ಸಾಗರ ಮಹಿಳಾ ಕ್ಷೇತ್ರ, ವೀರಭದ್ರಪ್ಪ ಜಂಬಿಗೆ ಸಾಗರ ಸೇವಾ ಕ್ಷೇತ್ರ, L ಚಂದ್ರಪ್ಪ ಸಾಗರ ಶ್ರಮಿಕ ಕ್ಷೇತ್ರ, ಪುರುಷೋತ್ತಮ್ ಸಾಗರ ಸಾಮಾಜಿಕ ಕ್ಷೇತ್ರ, ಮಾಲ್ತೇಶಪ್ಪ ಸಾಗರ ಶೈಕ್ಷಣಿಕ ಕ್ಷೇತ್ರ, KV ಜಯರಾಮ್ ಸಾಗರ ಧಾರ್ಮಿಕ ಕ್ಷೇತ್ರ, ಶಶಿಕಲಾ S ಸಾಗರ ಮಹಿಳಾ ಕ್ಷೇತ್ರ, ಮಂಜಪ್ಪ KB ಗೌತಮಪುರ ಜಾನಪದ ಕ್ಷೇತ್ರ ಇವರಿಗೆ ರಾಜ್ಯ ಮಟ್ಟದ ಸಹೃದಯ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಮೈಸೂರು ಗುಡಿಗಾರರ ಸಹಕಾರ ಸಂಘ ಸಾಗರ, ಸಾಗರ್ ಟೌನ್ ಹೌಸ್ ಬಿಲ್ಡಿಂಗ್ ಸೊಸೈಟಿ ಸಾಗರ, ಅಡಿಕೆ ಪರಿಷ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘ ಸಾಗರ, ಅಕ್ಷಯ ಸಾಗರ ಸೌಹಾರ್ದ ಸಹಕಾರಿ ಸಂಘ ಸಾಗರ, ಅಮ್ರಿನಿ ವಿದೇಶ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಾಗರ, ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಸಾಗರ, ಸಹೃದಯ ಸಂಸ್ಥೆಗಳು ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಿ ನಾಗೇಶ್ ಈ ಸಂಸ್ಥೆಯನ್ನು ಉಂಟಾಗಿ ಈ ಸಂಸ್ಥೆಯನ್ನು ನಡೆಸ್ತಾ ಇರುವಂತವ್ರು ಅನಾರೋಗ್ಯ ಆಯಿತು, ಪ್ರತಿಗಳಿಲ್ಲ. ಏನು ಇವತ್ತು ಅಭಿನಂದನೆ ಮಾಡಿದ್ದಾರೆ, ನಿಜಕ್ಕೂ ಕೂಡ ಯಾಕೆಂದ್ರೆ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಕಷ್ಟ. ಅದ್ರ ಮಧ್ಯದಲ್ಲೂ ಕೂಡ 100 ಜನರಿಗೆ ಸನ್ಮಾನ ಮಾಡೋದು, ಅವರ ಸಾಧನೆಯನ್ನು ಗುರುತಿಸೋದು ಖಂಡಿತವಾಗಿಯೂ ಶ್ಲಾಘನೀಯ. ಬಹುಶಃ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಾಗೇಶ್ ಮತ್ತು ಅವರ ಬಳಗ ಬಹುಶಃ ಇನ್ನೂ ಹೆಚ್ಚಿನ ಮೇಲ್ಪಂಕ್ತಿಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಮತ್ತೆ ಸನ್ಮಾನವನ್ನು ಮಾಡೋದ್ರಿಂದ ಬಹುಶಃ ಈ ಒಂದು ತಾಲೂಕಿನ ಮತ್ತು ರಾಜ್ಯದ ಗೌರವ ಕೂಡ ಹೆಚ್ಚಿಗೆ ಆಗಿದೆ ಅಂತ ಅನ್ಕೊತಾ ಇದ್ವಿ. ಯಾಕೆಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸೋರನ್ನು ಏನು ಸನ್ಮಾನ ಮಾಡಿದ್ದಾರೆ, ನಿಜಕ್ಕೂ ಆ ಒಂದು ಸನ್ಮಾನಿತರಿಗೆ ಒಳ್ಳೆಯದಾಗಲಿ. ಇಂಥ ಕಾರ್ಯಕ್ರಮಗಳು ಬಹುಶಃ 2 ದಿವಸಗಳ ಕಾಲ ಮಾಡಿದ್ದಾರೆ. ಅಂದ್ರೆ 20 ದಿವಸಗಳ 1 ದಿವಸ ಕಾರ್ಯಕ್ರಮ ಮಾಡೋದೇ ಕಷ್ಟ.
ಇದನ್ನ ಒಟ್ಟಾಗಿ ಇದೆಲ್ಲ ಸಂಘಟನೆ ಮಾಡಿಬಿಟ್ಟು ಇಷ್ಟೆಲ್ಲ ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡೋದು ನಿಜ ಖಂಡಿತ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆಸಿಬಿಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸಿ ತರುವಂತಹ ಒಂದು ನಿಜವಾದ ಕೆಲಸವೇ ಸಮಾಜ ಸೇವೆ. ಬಲಹೀನರನ್ನ ಗುರುತಿಸಿ ಅವರಿಗೆ ಧ್ವನಿ ಹಾಕುವಂತ ಕೆಲಸ ಏನಾದರೂ ಇದ್ರೆ ಅದನ್ನ ಸಮಾಜ ಸೇವೆ ಅಂತ ಹೇಳ್ತಾರೆ. ಇಂಥ ಒಂದು ಸಮಾಜ ಸೇವೆಯನ್ನ ನಮ್ಮ ಸಾಗರಸುತ್ತ ಪತ್ರಿಕಾ ಬಳಗ ಸುಮಾರು 25 ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ. ಇವರಿಗೆ ಒಗ್ಗೂಡಿ ಇವತ್ತು ನಮ್ಮ ಸಾರ್ವಜನಿಕ ಬಳಗ ಮತ್ತು ಇತಿಹಾಸಕಾರರ ವೇದಿಕೆ ಸಾಕಾರ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ. ಇವತ್ತು ಸಾಗರಸುತ್ತ ಪತ್ರಿಕಾ ಇದು ಒಂದು ಸ್ಥಳೀಯ ಪತ್ರಿಕೆ. ಇವತ್ತು ಒಂದು ಸ್ಥಳೀಯ ಪತ್ರಿಕೆಯನ್ನು ಹುಟ್ಟುಹಾಕುವುದು ಬಹಳ ಕಷ್ಟದ ವಿಷಯ. ಯಾಕಂದ್ರೆ ಮಾಧ್ಯಮಗಳಲ್ಲಿ ತುಂಬಾ ಬೆಳವಣಿಗೆ ಅಂತ ಸಂದರ್ಭದಲ್ಲಿ 25 ವರ್ಷಗಳನ್ನ ಮುಟ್ಟಿ ಇವತ್ತು ರಜತ ಮಹೋತ್ಸವವನ್ನ ಆಚರಣೆ ಮಾಡಿಕೊಳ್ಳತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಸಾಗರಸುತ್ತ ಪತ್ರಿಕೆ ಕೊರೋನಾ ಟೈಮ್ ಅಲ್ಲಿ ಇಡೀ ಭಾರತದ ಮೂಲಗಳಿಗೆ ಕಿಟ್ಗಳನ್ನ ಹಂಚಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕುಟುಂಬದ ಕೇಳುಗಳಿಂದ ಎಷ್ಟೋ ಫ್ಯಾಮಿಲಿಗಳು ಹಾಳಾಗಿದ್ದಾರೆ, ಜೀವನದ ಭವಿಷ್ಯ ಹಾಳಾಗಿದೆ, ಜೀವನವೇ ನಾಶವಾಗಿದೆ. ಅಂಥವರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ರಾಜ್ಯ ತಾಲೂಕು ಮಟ್ಟಗಳಲ್ಲಿ ಶ್ರೇಷ್ಠ ಮಟ್ಟದ ಒಂದು ಆಕ್ಟಿಂಗ್ ಅನ್ನ ನಾಟಕವನ್ನ ಮಾಡಿ ಜನರಿಗೆ ಜಾಗೃತಿಯನ್ನು ಮೂಡಿಸಿರುವಂತದನ್ನ ನಾವೆಲ್ಲೂ ಮರೆಯುವ ಹಾಗಿಲ್ಲ. ಹಾಗಾಗಿ ಇವತ್ತು ಏನು ಈ ಸಹೃದಯ ನೋಡಿ, ಈ ಸಹೃದಯ ಎಂಬ ಹೆಸರೇ ಅಷ್ಟು ಸುಂದರವಾಗಿದೆ, ಅಷ್ಟೇ ವಿಶಿಷ್ಟವಾಗಿದೆ. ಈ ಸಹೃದಯ ಎಂಬ ಹೆಸರನ್ನ ಕೊಟ್ಟು ಶೀರ್ಷಿಕೆಯನ್ನು ಕೊಟ್ಟು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ನನಗೆ ಅನಿಸುತ್ತದೆ. ನಿನ್ನೆಯ ದಿನ ಸುಮಾರು 10ಕ್ಕೂ ಹೆಚ್ಚು ಜನರಿಗೆ ರಾಷ್ಟ್ರ ಪ್ರಶಸ್ತಿ ನೀಡಿದ್ದಾರೆ. ಅದರಲ್ಲಿ ನಮ್ಮ ಹೆಮ್ಮೆಯ ಶಾಸಕರು ಸಹ ಒಬ್ಬರಾಗಿದ್ದಾರೆ ಎಂಬುದು ಬಹಳ ಸಂತಸದ ವಿಷಯ. ಇವತ್ತೇನು ಸಾಮಾಜಿಕ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಸಾಧನೆ ಮಾಡಿರ್ತಕ್ಕಂಥವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಾವು ಈ ತಾಲೂಕಿನ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ನಮ್ಮ ರಾಜ್ಯದ ಅನೇಕ ಶ್ರೇಷ್ಠ ಮಟ್ಟದ ಶಿಕ್ಷಕರಿದ್ದಾರೆ. ಆದರೂ ಸಹ ನನ್ನನ್ನು ಗುರುತಿಸಿ ಇವತ್ತು ನಾನು ಸಂಘಟನೆಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಸಾಧನೆಗಳನ್ನು ಗುರುತಿಸಿ ನನಗೆ ಈ ಶ್ರೇಷ್ಠ ಮಟ್ಟದ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಶಸ್ತಿಯ ಪುರಸ್ಕಾರವನ್ನು ಪಡೆಯುವ ಎಲ್ಲ ಸಾಧಕರೇ ಹಾಗೂ ಮುಂಭಾಗದಲ್ಲಿ ಆಗಮಿಸಿದಂಥ ಸಾಗರದ ಎಲ್ಲ ನನ್ನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ಒಂದು ಇತಿಹಾಸದ ದಿನ 25ನೇ ವರ್ಷದ ಈ ರಜತ ಮಹೋತ್ಸವದಲ್ಲಿ ನಿನ್ನೆ ಮತ್ತು ಇವತ್ತು ಬಹಳಷ್ಟು ಜನರನ್ನ ಸಾಧಕರನ್ನು ಗುರುತಿಸಿ ಪುರಸ್ಕಾರವನ್ನು ಮಾಡಿದೆ. ವಿಶೇಷವಾಗಿ ಈ ದಿವಸ ಪ್ರಸ್ತಾವನೆಯಲ್ಲಿ ಹೇಳಿದರು, ಇಲ್ಲಿಯ ಸಾಧನೆಯನ್ನು ಮಾಡಿದಂತಹ ಸಹಕಾರಿ ವ್ಯವಸ್ಥೆಯವರಿಗೂ ಕೂಡ ಇವತ್ತಿನ ದಿವಸ ಇಲ್ಲಿ ಆ ಸಹಕಾರಿ ಸಂಸ್ಥೆಗೆ ಅಭಿನಂದಿಸ್ತಾ ಇದೆ. ಬಹುಶಃ ನಾನು ಒಬ್ಬ ಸಹಕಾರಿಯಾಗಿ ನಾನು ಆ ಪಟ್ಟಿಯನ್ನು ಓದಿದಾಗ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಆಫ್ಕೋರ್ಸು ಹಾಗೆ ಅಕ್ಷಯ ಸೌಹಾರ್ದ ಎಲ್ಲ ಸಹಕಾರಿಗಳು ಸುಮಾರು ಸಾಗರದಲ್ಲಿ 3-4 ಸಹಕಾರಿಗಳು ಮತ್ತೊಂದು ಪತ್ರಿಕಾ ಬಳಗವನ್ನ ಉಲ್ಲೇಖವನ್ನು ಮಾಡಿದೆ. ಸಾಗರವನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬರು ಹಿರಿಯರು ಹೇಳೋ ಮಾತು ನನಗೆ ನೆನಪಾಗ್ತಾ ಇದೆ, ಸಾಗರಕ್ಕೆ ಸಾಟಿ ಸಾಗರವೇ ಹೊರತು ಬೇರೆ ಯಾವುದೂ ಅಲ್ಲ ಅಷ್ಟೇ. ಬಹುಶಃ ಈ ಸಾಗರದ ಸಂಸ್ಕೃತಿಯೇ ಆಗಿದೆ. ನನಗೆ ಅವಿನಾಭಾವ ಸಂಬಂಧವೂ ಇದೆ ಸಾಗರದ ಜೊತೆಯಲ್ಲಿ. ದೇಶಕ್ಕೆ ರಾಷ್ಟ್ರಕ್ಕೆ ಕೊಡುಗೆಯನ್ನ ಸಾಂಸ್ಕೃತಿಕವಾಗಿ ಕೊಟ್ಟಿದ್ದು ನಮ್ಮ ಜಿಲ್ಲೆಯಲ್ಲಿ ಅದು ಸಾಗರ ಮಾತ್ರ. ಇವತ್ತು ರಾಷ್ಟ್ರ ಮಟ್ಟಕ್ಕೆ ನಾಟಕದ ವ್ಯವಸ್ಥೆಯ ನೀನಾಸಂ ಈಗ ಇತ್ತೀಚೆಗೆ ಬೇರೆ ಬೇರೆ ಕಲಾ ಪ್ರಭೇದಗಳ ತಂಡಗಳು ಬಂದಿರಬಹುದು. ಆದರೆ ವೃತ್ತಿ ರಂಗಭೂಮಿಯಿಂದ ಇವತ್ತಿನ ರಂಗಭೂಮಿಗೆ ಅಳವಡಿಸಿಕೊಂಡು ನೀನಾಸಮನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗದಂಥದ್ದು ನಮ್ಮ ಸಾಗರವೇ ಆಗಿದೆ ಅಂತ ಹೇಳೋದಕ್ಕೆ ನಾನು ಮುಚ್ಚೆ ಕೊಡ್ತೇನೆ. ಹಾಗೆ ಸಹಕಾರಿ ಕ್ಷೇತ್ರಗಳು ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿರುವಂತಹ ಕ್ಯಾಂಪಸ್ ಸಂಸ್ಥೆಗೆ ಉದುಮು ಕೂಡ ಈ ಸಾಗರದ ಮಣ್ಣಿನಿಂದಲೇ ನಡೆದಿಲ್ಲ. ಅವಾಗ LT ಹೆಗ್ಗೆಯವರು ಒಟ್ಟು ಈ ಭಾಗದಿಂದಲೂ ಕೂಡ ಆ ಕ್ಯಾಂಪಸ್ಗೂ ಕೊಡುಗೆ ಇದೆ. ಹಾಗೆ
ವಿಶೇಷವಾಗಿ ಜಿಲ್ಲೆಯಲ್ಲಿ ಪತ್ರಿಕಾ ಬಳಗದವರು ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು ನಿಜ ನನ್ನ ಗಮನಕ್ಕೆ ಬಂದಂತೆ ರಾಜ್ಯದಿಂದ ಇದು ಪ್ರಥಮ ಅಂತ ನಾನು ಉಲ್ಲೇಖವನ್ನು ಮಾಡ್ತೇನೆ. ಶಿವಮೊಗ್ಗದಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ನಡೆಸುವಂತ ಒಂದು ಒಕ್ಕೂಟದ ವ್ಯವಸ್ಥೆ ಕೂಡ ಇವತ್ತುವರೆಗೆ ನಡೆದಿಲ್ಲ. ರಾಷ್ಟ್ರಮಟ್ಟವನ್ನು ಇಲ್ಲಿ ಕರೆದು ಪುರಸ್ಕರಿಸುವಂತ ಒಂದು ಒಳ್ಳೆಯ ಚಟುವಟಿಕೆಯನ್ನು ಆರಂಭಿಸಿದ್ದೀರಿ. ಬಹುಶಃ ನಾನು 7 ಗಂಟೆಯಿಂದ ಇಲ್ಲಿ ಇದ್ದಂತೆ ನೋಡಿದಂತೆ ಇವತ್ತಿನ ಕಾಲಘಟ್ಟದಲ್ಲಿ ಆ ಜನಪದದ ವೈವಿಧ್ಯಗಳು ಹಾಗೆ ನಾನು ದಿನೇಶ್ ಹತ್ರ ಕೇಳುವಾಗ ಹೇಳಿದ್ರು ಬಹಳಷ್ಟು ಕಲಿಕಾ ಕೇಂದ್ರಗಳು ಇಲ್ಲಿ ಸಾಂಸ್ಕೃತಿಕವಾಗಿ ಬಹಳಷ್ಟು ಇಲ್ಲಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೀತಾ ಇದೆ. ಇವೆಲ್ಲವೂ ಕೂಡ ಮುಂದುವರಿಯಬೇಕು. ನಮ್ಮ ಪರಂಪರೆ ಸಂಸ್ಕೃತಿ ಉಳಿಯಬೇಕು ಅಂತಾದರೆ ನಾವು ಈ ರೀತಿಯ ನಮ್ಮ ಜನಪದ ಸೊಗಡನ್ನು ಕೂಡ ಉಳಿಸುವ ಜವಾಬ್ದಾರಿ ನಮಗೆ ಅತ್ಯಂತ ಹೆಮ್ಮೆ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಸಂಖ್ಯೆಯನ್ನು ನೋಡಿದ್ರೆ ಗಮನಿಸ್ತಾ ಇದೆ. ವೇದಿಕೆಯ ಕಾರ್ಯಕ್ರಮದ ಅಡಚಣೆ ಆಗದೇ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಮುಂದೆ ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.